ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಹಲ್ಗಾಮ್ ದಾಳಿಗೆ ಹೇಗೆಲ್ಲ ಷಡ್ಯಂತ್ರ ರೂಪಿಸಲಾಗಿತ್ತು ಅನ್ನುವ ತನಿಖೆ ಬಿರುಸಾಗಿಯೇ ನಡೀತಾ ಇದೆ. ಈ ಮಧ್ಯೆ ಇಡೀ ದೇಶವೇ ಬೆಚ್ಚಿ ಬೀಳುವ ಸುದ್ದಿಯೊಂದು ಹೊರಬಿದ್ದಿದೆ. ಹೊರಗಿರುವ ಶತ್ರುಗಳಿಗಿಂತ ನಮ್ಮ ಒಳಗಿರುವ ಶತ್ರುಗಳು ತುಂಬಾನೇ ಡೇಂಜರ್ ಅನ್ನುವ ಮಾತಿದೆ. ಇದೀಗ ನಮ್ಮೊಳಗಿರುವ ಖತರ್ನಾಕ್ ಶತ್ರುವಿನ ಬಗ್ಗೆ ಮಾಹಿತಿಯೊಂದು ಸಿಕ್ಕಿದೆ. ಯೂಟ್ಯೂಬ್ ವಿಡಿಯೋ ಮಾಡಿಕೊಂಡು ದೇಶ ಸುತ್ತುತ್ತಾ ಇದ್ದ ಭಾರತದ ಯೂಟ್ಯೂಬರ್ ಒಬ್ಬಳು ಈಗ ಅಂಧರಾಗಿದ್ದಾಳೆ. ಕಾರಣ ಏನು ಗೊತ್ತಾ? ಈಕೆ ಪಾಕಿಸ್ತಾನಕ್ಕೆ ಕಳ್ಳ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದ್ಲು. ಭಾರತದ ಈ ಯೂಟ್ಯೂಬರ್ ಪಾಕಿಸ್ತಾನದ ಜೊತೆ ನಂಟು ಬೆಸೆದುಕೊಂಡು ಪಾಪಿಗಳಿಗೆ ಬೇಕಾಗಿದ್ದ ಕೆಲವೊಂದು ಮಾಹಿತಿಗಳನ್ನು ಕದ್ದು ಮುಚ್ಚಿ ರವಾನಿಸಿದ್ದಾಳೆ ಅನ್ನುವ ಬೆಚ್ಚಿ ಬೀಳಿಸುವ ಸಂಗತಿ ಈಗ ಬಯಲಾಗಿದೆ. ಯೂಟ್ಯೂಬರ್ ಅಂಧರಾಗುತ್ತಿದ್ದಂತೆ ಆಕೆಯ ಹಳೆಯ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಶಾಕಿಂಗ್ ಸಂಗತಿ ಏನು ಗೊತ್ತಾ? ಯಾವ ಪಹಲ್ಗಾಮ್ನಲ್ಲಿ ದಾಳಿ ಆಗಿತ್ತೋ ಅಲ್ಲಿ ವಿಡಿಯೋ ಮಾಡಿದ್ದ ಈಕೆ ಅದನ್ನು ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ಲು. ನಂತರ ಈಕೆ ಹೋಗಿದ್ದು ಪಾಕಿಸ್ತಾನಕ್ಕೆ. ಅಲ್ಲಿ ಹೋಗಿ ವಿಡಿಯೋ ಮಾಡಿ ಪಾಕಿಸ್ತಾನದ ದೊಡ್ಡ ಅಧಿಕಾರಿಗಳ ಜೊತೆ ವಿಡಿಯೋ ಮಾಡಿದ್ಲು. ಅಲ್ಲಿಗೆ ಪಹಲ್ಗಾಮ್ ದಾಳಿಯಲ್ಲಿ ಈಕೆಯ ಪಾತ್ರವೂ ಕೂಡ ಇದೆಯಾ ಅನ್ನುವ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ರೆ, ಅತ್ತ ಪಾಕಿಸ್ತಾನದಲ್ಲಿ ನಿಗೂಢ ವ್ಯಕ್ತಿಗಳು ಮತ್ತೆ ಕೆಲಸ ಶುರು ಮಾಡಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಪಾಕಿಸ್ತಾನದಲ್ಲಿ ನಿಗೂಢ ವ್ಯಕ್ತಿಗಳು ಪರಲೋಕ ಸೇರಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ ಬಾಂಬ್ ಸ್ಫೋಟಿಸಿ ಕುಕೃತ್ಯ ಮೆರೆದಿದ್ದ ಈ ಭಯೋತ್ಪಾದಕ ಈಗ ಮುಸುಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಷ್ಟಕ್ಕೂ ಯಾರು ಈ ನರಪಾಪಿ? ಈತನನ್ನ ಮುಗಿಸಿದ್ದು ಹೇಗೆ? ಯೂಟ್ಯೂಬರ್ ಯುವತಿ ಪಾಕಿಸ್ತಾನದ ಸ್ಪೈ ಆಗಿ ಬದಲಾಗಿದ್ದು ಹೇಗೆ? ಪಹಲ್ಗಾಮ್ ದಾಳಿಯ ಹಿಂದೆ ಈಕೆಯ ಕೈವಾಡ ಕೂಡ ಇದೆಯಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭಾರತದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಅಂಧರಾಗಿದ್ದಾಳೆ. ಈಕೆಯನ್ನ ಜೈಲಿಗಟ್ಟೋದಕ್ಕೆ ಕಾರಣ ಏನು ಗೊತ್ತಾ? ಪಾಪಿ ಪಾಕಿಸ್ತಾನದ ಜೊತೆ ಸೇರಿಕೊಂಡು ಭಾರತಕ್ಕೆ ದ್ರೋಹ ಮಾಡಿದ್ದಾಳೆ. ಪಾಕಿಸ್ತಾನಕ್ಕೆ ಭಾರತದ ಮಾಹಿತಿಯನ್ನ ರವಾನಿಸಿದ್ದಾಳೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಭಾರತದ ಯೂಟ್ಯೂಬರ್ ಆದ ಈಕೆ ಪಾಕಿಸ್ತಾನದ ಪರವಾಗಿ ಗೂಢಾಚಾರಿಕೆ ಮಾಡಿದ್ದಾಳೆ ಅನ್ನುವ ಆರೋಪ. ಈಕೆ ಗೂಢಾಚಾರಿಕೆ ಮಾಡಿದ್ದಾಳೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳು ಸಿಕ್ಕಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದರೆ, ಪಹಲ್ಗಾಮ್ ದಾಳಿ ಹಿಂದೆ ಕೂಡ ಈ ಯೂಟ್ಯೂಬರ್ನ ಕೈವಾಡ ಇದೆ ಅನ್ನುವ ಸಂಗತಿ. ಅದಕ್ಕೆ ಜ್ಯೋತಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋಗಳೇ ಸಾಕ್ಷಿ ಹೇಳ್ತಿವೆ. ಹೌದು, ಜ್ಯೋತಿ ಜನವರಿ ತಿಂಗಳಲ್ಲಿ ಪಹಲ್ಗಾಮ್ಗೆ ಹೋಗುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾಳೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಪಹಲ್ಗಾಮ್ಗೆ ಸಾಮಾನ್ಯವಾಗಿ ಪ್ರವಾಸಿಗರು ಹೋಗೋದು ಮಾರ್ಚ್ನಿಂದ ಜುಲೈ ತಿಂಗಳಿನವರೆಗೆ. ಹೌದು, ಮಾರ್ಚ್ನಿಂದ ಜುಲೈ ತಿಂಗಳಿನವರೆಗೆ ಇಲ್ಲಿಗೆ ಪ್ರವಾಸಿಗರ ದಂಡು ಹರಿದು ಬರುತ್ತೆ. ಇದಕ್ಕೆ ಕಾರಣ, ಆ ಸಂದರ್ಭದಲ್ಲಿ ಪಹಲ್ಗಾಮ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಜನವರಿಯ ಸಂದರ್ಭದಲ್ಲಂತೂ ಅಲ್ಲಿಗೆ ಯಾರ್ಯಾರು ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಪಹಲ್ಗಾಮ್ ಅನ್ನುವ ಹಸಿರು ಸ್ವರ್ಗ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿರುತ್ತೆ. ಆದರೆ ಜ್ಯೋತಿ ಮಲ್ಹೋತ್ರಾ ಯಾರು ಪ್ರವಾಸಿಗರು ಇಲ್ಲದ ಸಂದರ್ಭದಲ್ಲಿ ಪಹಲ್ಗಾಮ್ಗೆ ಹೋಗ್ತಾಳೆ. ಅಲ್ಲಿಗೆ ಹೋದ ವಿಡಿಯೋವನ್ನ ಕೂಡ ತನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಳೆ. ಹೀಗೆ ಪಹಲ್ಗಾಮ್ಗೆ ಹೋಗಿದ್ದ ಈಕೆ ಕಾಶ್ಮೀರ ಸುತ್ತಾಡಿ ಮುಂದೆ ಹೋಗಿದ್ದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಅಧಿಕಾರಿಗಳ ಜೊತೆ ಕೂಡ ಈಕೆ ಮಾತನಾಡಿಸ್ತಾಳೆ. ಇಲ್ಲಿಂದಲೇ ಈಕೆ ಗೂಢಾಚಾರಿಕೆ ಶುರು ಮಾಡಿದ್ದು ಅನ್ನುವ ಮಾತಿದೆ. ಹೀಗೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೋದ ಜ್ಯೋತಿ ಮತ್ತೆ 2 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ ಅನ್ನುವ ಸುದ್ದಿ ಕೂಡ ಇದೆ. ಗೊತ್ತಿರಲೇಬೇಕಾದ ಸಂಗತಿ ಅಂದರೆ, ಪಾಕಿಸ್ತಾನಕ್ಕೆ ಅಷ್ಟು ಸುಲಭದಲ್ಲಿ ವೀಸಾ ಸಿಗೋದಿಲ್ಲ. ಅದರಲ್ಲೂ ಭಾರತೀಯರಿಗೆ ಪಾಕಿಸ್ತಾನ ಸುಲಭದಲ್ಲಿ ವೀಸಾ ಕೊಡೋದಿಲ್ಲ. ಹೀಗಿರುವಾಗ ಜ್ಯೋತಿ ಹೇಗೆ 3 ಸಲ ಪಾಕಿಸ್ತಾನಕ್ಕೆ ಹೋಗಿ ಬಂದ್ಲು ಅನ್ನುವ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇನ್ನು ಪಾಕಿಸ್ತಾನದ ಅಧಿಕಾರಿಗಳ ನಂಬರ್ಗಳನ್ನು ಕೂಡ ಈಕೆ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದಾಳೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಅಧಿಕಾರಿಗಳ ನಂಬರ್ಗಳನ್ನು ಬೇರೆ ಹೆಸರಿನಲ್ಲಿ ಸೇವ್ ಮಾಡಿ ಇಟ್ಟಿದ್ದಾಳೆ. ಇಲ್ಲೇ ಅನುಮಾನ ಹುಟ್ಟಿರೋದು. ಪಾಕಿಸ್ತಾನದಲ್ಲಿ ಈಕೆಯನ್ನ VVIP ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ರು. ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಒಬ್ಳು ಯೂಟ್ಯೂಬರ್ ಪಾಕಿಸ್ತಾನಕ್ಕೆ ಎಂತಹ ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯವಿದೆ? ಈ ಪ್ರಶ್ನೆಗೂ ಕೂಡ ಆಕೆಯ ಯೂಟ್ಯೂಬ್ ಚಾನಲ್ನಲ್ಲಿ ಉತ್ತರ ಇದೆ. ಪಹಲ್ಗಾಮ್ನಲ್ಲಿ ಸುತ್ತಾಡೋ ಸಂದರ್ಭದಲ್ಲಿ ಎಲ್ಲೆಲ್ಲ ಆರ್ಮಿ ಇದೆ, ಎಲ್ಲೆಲ್ಲ ಸೈನಿಕರು ಇರೋದಿಲ್ಲ ಅನ್ನೋದನ್ನ ಕೂಡ ತೋರಿಸಿದ್ದಾಳೆ. ವಿಡಿಯೋದಲ್ಲೇ ಇಷ್ಟೆಲ್ಲ ತೋರಿಸಿರುವ ಈಕೆ ಪಾಕಿಸ್ತಾನಕ್ಕೆ ಪಹಲ್ಗಾಮ್ನ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನು ರವಾನಿಸಿದ್ದಾಳೆ ಅನ್ನುವ ಸಂಗತಿಗಳು ಬಯಲಾಗಿದೆ. ಎಲ್ಲಿವರೆಗೆ ಅಂದರೆ, ನವಾಜ್ ಶರೀಫ್ ಅವರ ಮಗಳ ಇಂಟರ್ವ್ಯೂ ಅನ್ನ ಕೂಡ ಈಕೆ ಮಾಡಿದ್ಲು. ಅಂದರೆ ಈಕೆಗೆ ಟಾಪ್ ಲೆವೆಲ್ ಕಾಂಟ್ಯಾಕ್ಟ್ ಇದೆ ಅಂತ ಅರ್ಥ.
ಸಾಧಾರಣ ಯೂಟ್ಯೂಬರ್ ಒಬ್ಬಳು ಪಾಕಿಸ್ತಾನದ ರಾಜಕಾರಣಿಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಹೇಗೆ ತಿರುಗಾಡೋದಕ್ಕೆ ಸಾಧ್ಯ ಹೇಳಿ? ಇದೇ ಪ್ರಶ್ನೆ ಪೊಲೀಸರನ್ನ ಕೂಡ ಕಾಡಿತ್ತು. ಕೆದಕುತ್ತಾ ಹೋದಾಗ ಈಕೆ ISI ಏಜೆಂಟ್ ಜೊತೆ ಪ್ರೀತಿಯಲ್ಲಿ ಕೂಡ ಬಿದ್ದಿದ್ಲು ಅನ್ನುವ ವಿಚಾರಗಳು ಗೊತ್ತಾಗುತ್ತೆ. ಇದೇಗೆ ಸಾಧ್ಯ? ಪಾಕಿಸ್ತಾನದ ISI ಭಾರತದ ಯೂಟ್ಯೂಬರ್ ಯುವತಿಯನ್ನ ಹೇಗೆ ಬುಟ್ಟಿಗೆ ಹಾಕಿಕೊಳ್ತು ಅಂತ ನೀವು ಕೇಳಬಹುದು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಬಂದವರೆಲ್ಲ ಗೂಢಚಾರಿಗಳಾಗಿ ಬದಲಾಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ನಿಮ್ಮನ್ನ ಕಾಡಬಹುದು. ಇಲ್ಲಿ ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ಯೂಟ್ಯೂಬರ್ಗಳನ್ನ ಗೂಢಾಚಾರಿಗಳ ರೂಪದಲ್ಲಿ ಬಳಸಿಕೊಂಡಿದ್ದು ತೀರಾ ಕಡಿಮೆ. ಆದರೆ ಇಲ್ಲಿ ಜ್ಯೋತಿಯನ್ನ ISI ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಕಾರಣ ಇತ್ತು. ಈಕೆ ಭಾರತದ ಹಲವು ಸೆನ್ಸಿಟಿವ್ ಸ್ಥಳಗಳನ್ನ ಸುತ್ತಾಡಿದ್ದಾಳೆ, ಅದನ್ನ ವಿಡಿಯೋ ಕೂಡ ಮಾಡಿ ಹಾಕಿದ್ದಾಳೆ. ಅದರಲ್ಲೂ ಪೆಹಲ್ಗಾಮ್ನಂತಹ ಜಾಗದಲ್ಲಿ ಎಲ್ಲೆಲ್ಲ ಸೈನಿಕರಿದ್ದಾರೆ ಅನ್ನೋದನ್ನ ಕೂಡ ಈಕೆ ತೋರಿಸಿದ್ಲು. ಪಾಕಿಸ್ತಾನಕ್ಕೆ ಇಷ್ಟು ಸಾಕಿತ್ತು. ಮುಂದೆ ಜ್ಯೋತಿ ಪಾಕಿಸ್ತಾನಕ್ಕೆ ಹೋದಾಗ ಈಕೆಯನ್ನ ಚೆನ್ನಾಗಿ ನಡೆಸ್ಕೊಂಡು VVIP ಟ್ರೀಟ್ಮೆಂಟ್ ಕೊಟ್ಟು ಈಕೆಯನ್ನ ಎಷ್ಟು ಹತ್ರ ಮಾಡಿಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಕ್ಲೋಸ್ ಮಾಡಿಕೊಳ್ಳಲಾಗುತ್ತೆ. ಕೆಲವೊಂದು ಮಾಹಿತಿಗಳನ್ನು ಈಕೆಯಿಂದ ಪಡೆದುಕೊಳ್ಳಲಾಗುತ್ತೆ. ಅದರಲ್ಲೂ ಪೆಹಲ್ಗಾಮ್ಗೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಯನ್ನ ಜ್ಯೋತಿಯಿಂದ ಪಡೆದುಕೊಳ್ಳಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಜ್ಯೋತಿ ಯಾಕೆ ಇಂತಹ ವಿಶ್ವಾಸ ದ್ರೋಹ ಮಾಡಿದ್ಲು ಅಂತ ನೀವು ಕೇಳಬಹುದು. ಇಲ್ಲಿ 2 ಅನುಮಾನಗಳು ಮೂಡಿವೆ. ಒಂದು ಪ್ರೀತಿಯ ನಾಟಕ, ಎರಡನೇದು ಹಣದ ಆಟ. ಪಾಕಿಸ್ತಾನದ ಅಧಿಕಾರಿ ಜ್ಯೋತಿ ಜೊತೆ ಪ್ರೀತಿಯ ನಾಟಕವಾಡಿ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡಿರಬಹುದು, ಅಥವಾ ಹಣದ ಆಮಿಷವೊಡ್ಡಿ ಮಾಹಿತಿಯನ್ನ ಕಲೆ ಹಾಕಿರುವ ಸಾಧ್ಯತೆ ಇದೆ. ಸದ್ಯ ಪೊಲೀಸರು ಜ್ಯೋತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಇನ್ನಷ್ಟು ಮಾಹಿತಿಗಳು ಬಹಿರಂಗವಾಗಲಿದೆ. ಒಂದು ವೇಳೆ ಈಕೆ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿಗಳನ್ನು ಲೀಕ್ ಮಾಡಿರೋದು ನಿಜವೇ ಆದರೆ ಖಂಡಿತವಾಗಿಯೂ ಇದೊಂದು ದುರಂತ. ಸರ್ಕಾರ ಇನ್ನಾದರೂ ಇಂತಹ ವಿಚಾರಗಳಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಒಂದ್ ಕಡೆಯಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದ್ರೆ, ಅತ್ತ ಪಾಕಿಸ್ತಾನದಲ್ಲಿ ನಿಗೂಢ ವ್ಯಕ್ತಿಗಳು ತಮ್ಮ ಅಸಲಿ ಆಟ ಶುರು ಮಾಡಿದ್ದಾರೆ. ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಪಾಪಿಯ ಕಥೆಯನ್ನ ಮುಸುಕುಧಾರಿಗಳು ಮುಗಿಸಿದ್ದಾರೆ. ಹೌದು, ಭಾರತದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಭಯೋತ್ಪಾದಕ ದಾಳಿಗಳನ್ನ ಮಾಡಿದ್ದ ಮಾಸ್ಟರ್ ಮೈಂಡ್ ಲಷ್ಕರ್ ಸಂಘಟನೆಯ ನರಪಾಪಿ ಸೈಫುಲ್ಲಾನನ್ನ ಪರಲೋಕಕ್ಕೆ ಕಳಿಸಲಾಗಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಈತನನ್ನ ಯಾರೋ ಅಪರಿಚಿತರು ಬಂದು ಜೀವ ತೆಗೆದಿದ್ದಾರೆ. ಈತ ಭಾರತದಲ್ಲಿ ನಡೆದ ಒಟ್ಟು 3 ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದ. 2001ರಲ್ಲಿ ರಾಂಪುರದಲ್ಲಿ ನಡೆದ CRPF ಶಿಬಿರದ ಮೇಲಿನ ದಾಳಿ, 2005ರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಡೆದಿದ್ದ ಗುಂಡಿನ ದಾಳಿ, ಹಾಗೂ 2006ರಲ್ಲಿ ನಾಗ್ಪುರದ RSS ಪ್ರಧಾನ ಕಚೇರಿ ಮೇಲೆ ನಡೆದಿದ್ದ ದಾಳಿಗೆ ಈತನೇ ಮಾಸ್ಟರ್ ಮೈಂಡ್. ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಭಾರತದಲ್ಲಿ ದಾಳಿ ಮಾಡಿಸಿದ್ದ ಈತ ಮುಂದೆ ನೇಪಾಳಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಹೆಸರನ್ನ ವಿನೋದ್ ಅಂತ ಬದಲಾಯಿಸಿಕೊಂಡು ಜೀವನ ಮಾಡ್ತಾ ಇದ್ದಂತೆ. ಅಲ್ಲಿಯೇ ನಗ್ಮಾ ಅನ್ನುವ ಯುವತಿ ಜೊತೆ ಕೂಡ ಮದುವೆಯಾಗಿದ್ದ. ಶಾಕಿಂಗ್ ವಿಷಯ ಅಂದರೆ ನೇಪಾಳದಲ್ಲಿ ವಿನೋದ್ ಕುಮಾರ್ ಆಗಿ ಬದಲಾಗಿದ್ದ ಈತ ಭಾರತಕ್ಕೂ ಕೂಡ ಹಲವು ಬಾರಿ ಭೇಟಿ ಕೊಟ್ಟಿದ್ದಾನೆ. ನಕಲಿ ಗುರುತಿನಲ್ಲಿ ಭಾರತಕ್ಕೆ ಬಂದು ಇಲ್ಲಿ ತನ್ನ ಉಗ್ರ ಸಂಘಟನೆಯ ಕೆಲಸ ಮಾಡಿ ಹೋಗ್ತಾ ಇದ್ದ. ಭಾರತದಲ್ಲಿ ಉಗ್ರರ ನೇಮಕಾತಿ ಈತನ ಜವಾಬ್ದಾರಿಯಾಗಿತ್ತು. ಇಂತಹ ಈ ಖತರ್ನಾಕ್ ಪಾಪಿ ಇತ್ತೀಚೆಗಷ್ಟೇ ನೇಪಾಳ ಬಿಟ್ಟು ತನ್ನ ತಾಯಿ ನೆಲ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿದ್ದ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಹೋಗಿ ಅಲ್ಲೂ ಕೂಡ ನಿಷೇಧಿತ ಉಗ್ರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಮಾಹಿತಿಗಳಿದೆ. ಹೀಗೆ ಯಾವಾಗ ಈತ ಮತ್ತೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅನ್ನೋದು ಗೊತ್ತಾಯಿತು, ಆಗಲೇ ನಿಗೂಢ ವ್ಯಕ್ತಿಗಳು ಈತನ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಈಗ ಅಪರಿಚಿತರ ದಾಳಿಗೆ ಪಾಪಿ ಬಲಿಯಾಗಿದ್ದಾನೆ. ನಿಮ್ಮ ಪ್ರಕಾರ ಈ ಅಪರಿಚಿತರು ಯಾರಾಗಿರಬಹುದು? ಕಾಮೆಂಟ್ ಮಾಡಿ.